ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದಂತಹ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳೆದಿದೆ. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಜೊತೆ 1-to-1 ಮಾತುಕತೆಯನ್ನ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ. ಇಷ್ಟು ದಿನ ಕಾತುರದಿಂದ ಕಾಯ್ತಾ ಇದ್ದಂತಹ ಸಿಎಂ ಬದಲಾವಣೆ ಕೂಗಿಗೆ ಹೈಕಮಾಂಡ್ ಕೊನೆಗೂ ಕೂಡ ಅಂತ್ಯ ಹಾಡಿದೆ. ಹಾಗಾದ್ರೆ ನಿನ್ನೆ ದೆಹಲಿ ಮೀಟಿಂಗ್ನಲ್ಲಿ ಚರ್ಚಿಸಿದಾದ್ರೂ ಏನು? ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡ್ತಾರಾ? ರಾಜ್ಯದ ಮುಂದಿನ ಸಿಎಂ ಯಾರಾಗ್ತಾರೆ? ಇದೆಲ್ಲದರ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿದೆ ನೋಡಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ನಿನ್ನೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ನಲ್ಲಿ ಭಾರಿ ಬೆಳವಣಿಗೆಗಳು ಆಗಿವೆ. ಸಿಎಂ ಬದಲಾವಣೆಯ ಕೂಗಿಗೆ ಕೊನೆಗೂ ಕೂಡ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ 1-to-1 ಸಭೆಯನ್ನ ನಡೆಸಿ ಬಳಿಕ ಇಬ್ಬರನ್ನೂ ಜೊತೆಗೆ ಕೂರಿಸಿ ಹೈಕಮಾಂಡ್ ಚರ್ಚೆಯನ್ನು ನಡೆಸಿದೆ. ಸರ್ಕಾರ ರಚನೆಗೂ ಕೂಡ ಮೊದಲು ನೀಡಿದಂತಹ ಮಾತಿನಂತೆ ನಿನ್ನೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇನ್ನು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿರುವಂತಹ ಡಿಕೆಶಿ ನಾಳೆ ಬೆಳಗ್ಗೆ ವಾಪಸ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ನೇರವಾಗಿ ಸಿಎಂ ಏರ್ಪಡಿಸಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ ಸಚಿವರು ಶಾಸಕರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಸಿಎಂ ರಾಜೀನಾಮೆ ಕೊಡಬಹುದು ಅನ್ನುವಂತಹ ಸುದ್ದಿ ಬೆನ್ನಲ್ಲೇ ಈಗಾಗಲೇ ಸಿಎಂ ಆಪ್ತರು ಸಚಿವರು ಸಿಎಂ ನಿವಾಸಕ್ಕೆ ಆಗಮಿಸಿ ರಾಜೀನಾಮೆ ಕೊಡದಿರುವಂತೆ ಪಟ್ಟು ಹಿಡಿದಿದ್ದಾರೆ. ಇದರ ಜೊತೆಗೆ ಇಂದು ನಡೆದಂತಹ ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಿಎಂ ದೆಹಲಿ ಭೇಟಿ ಬಗ್ಗೆ ನಾಳೆ ಮಾತನಾಡ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ಇತ್ತ ಕಾಂಗ್ರೆಸ್ ನಾಯಕರ ದೆಹಲಿ ದಂಡಯಾತ್ರೆ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಡಿಕೆಶಿ ಯಾವತ್ತೂ ಸಿಎಂ ಆಗಲ್ಲ. ಡಿಕೆಶಿ ಒಂದು ಖಾಲಿ ತಟ್ಟೆ ಇದ್ದಂತೆ. ಮುಖ್ಯಮಂತ್ರಿ ಆಗೋ ಯೋಗ ಡಿಕೆಗೆ ಇಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಸಿಎಂ ಡಿಸಿಎಂ ಅವರನ್ನ ರೂಮ್ನಲ್ಲಿ ಕೂಡಿ ಹಾಕಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಜನರ ಸಮಸ್ಯೆ ಆಲಿಸೋದು ಬಿಟ್ಟು ಕುರ್ಚಿ ಕಚ್ಚಾಟದಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಬ್ಯುಸಿಯಾಗಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 4.5 ಲಕ್ಷ ಕೋಟಿ ಸಾಲ ಮಾಡಿ ಸಾಲದ ರಾಮಯ್ಯ ಆಗಿದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ತರ ಏನು ಕಾಣಿಸಲ್ಲ, ಖಾಲಿ ಮಾಡೋ ತರ ಇಲ್ಲ. ಅವರು ಖಾಲಿ ತಟ್ಟೆನ ಡಿಕೆ ಶಿವಕುಮಾರ್ಗೆ ಕೊಡೋ ತರ ಕಾಣಿಸ್ತಾ ಇದೆ. ಕಾಲಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಾಧ್ಯ ಆಗ್ತಾ ಇಲ್ಲ. ಆ ಹಣದ ಕೊರತೆಯನ್ನು ನೀಗ್ಸೋಕ್ಕೋಸ್ಕರ ಈಗ ಯಾವ ಇದು ಮಹಿಳೆಯರಿಗೆ 2,000 ಕೊಡ್ತಾ ಇದ್ರಲ್ಲ, ಅದು 5,000 ಕೋಟಿ ಪೆಂಡಿಂಗ್ ಹಾಕಿದೆ. ಅದಕ್ಕೆ ಹಣ ಇಲ್ಲದೆ ಇವತ್ತು ರಾಜ್ಯ ಸರ್ಕಾರ ಎಲ್ಲದರ ಮೇಲೂ ಕಟ್ ಮಾಡ್ತಾ ಇದೆ. ಏನೋ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿಗಾಗಿ ಕಚ್ಚಾಟ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಇನ್ನೊಂದು ಕಡೆ ನನಗೂ ಸಿಎಂ ಪಟ್ಟ ಬೇಕು ಅಂತ ಹೇಳಿ ಡಿಕೆಶಿ ಅಂತವ್ರೆ. ಇನ್ನು ಇಬ್ರು ದೆಹಲಿ ಹೈಕಮಾಂಡ್ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಡಿಕೊಳ್ತಾ ಇದ್ದಾರೆ. ಇವರು ರಾಜ್ಯದ ಅಭಿವೃದ್ಧಿಯನ್ನ ಗಾಳಿಗೆ ತೂರಿ ಕೇವಲ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ ಟ್ವೀಟ್ ಮೂಲಕ ವ್ಯಂಗ್ಯ ಮಾಡಿದೆ. ಒಟ್ನಲ್ಲಿ ಕಾಂಗ್ರೆಸ್ ನಾಯಕರ ಕುರ್ಚಿ ಕಿತ್ತಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇತಿಶ್ರೀ ಹಾಡಿದೆ. ಸರ್ಕಾರ ರಚನೆಗೂ ಮೊದಲೇ ನೀಡಿದಂತಹ ಭರವಸೆಯನ್ನ ಹೈಕಮಾಂಡ್ ಈಡೇರಿಸುತ್ತಾ?
ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರಾ? ರಾಜೀನಾಮೆ ಕೊಟ್ರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಇದೆಲ್ಲದಕ್ಕೂ ಉತ್ತರ ಏನಾಗಲಿದೆ ಅಂತ ನಾಳೆ ಸಿಎಂ ಸುದ್ದಿಗೋಷ್ಠಿಯಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.